ಎಲ್ಲರಿಗೂ ನಮಸ್ತೆ. ನಾನು ಹೇಳುತ್ತಿರುವ ಕಥೆಯ ಹೆಸರು ಚೋರೆ ಹಕ್ಕಿ ಮತ್ತು ಹುಲಿರಾಯ. ಒಂದಾನೊಂದು ಊರಿನಲ್ಲಿ ಒಂದು ಚೋರೆ ಹಕ್ಕಿ ಒಂದು ದೊಡ್ಡ ಮರದಲ್ಲಿ ಗೂಡು ಕಟ್ಟಿ ಮೊಟ್ಟೆಗಳನ್ನಿಡತೊಡಗಿತು. ಒಟ್ಟು 4 ಮೊಟ್ಟೆಗಳು. ಕೆಲ ದಿನಗಳ ನಂತರ ಆ ಮೊಟ್ಟೆಗಳಿಂದ 4 ಚಂದದ ಮರಿಗಳು ಹೊರಬಂದವು. ಅಮ್ಮ ಹಕ್ಕಿ ಅದನ್ನು ಪ್ರೀತಿಯಿಂದ ಎತ್ತಿಕೊಂಡು, ಒಮ್ಮ ನನ್ನ ಬಂದರ, ಒಮ್ಮ ನನ್ನ ಚಿನ್ನ, ಒಮ್ಮ ನನ್ನ ಪಾಪು, ಒಮ್ಮ ನನ್ನ ಮುದ್ದು ಅಂತ ಮುದ್ದಾಡಿತು. ಈ ಮರಿಗಳಿಗೆ ನಾನೊಂದು ಹೆಸರಿಡಬೇಕಲ್ಲ ಅಂತ ಅಮ್ಮ ಹಕ್ಕಿ ಯೋಚಿಸಿತು. ಈ 4 ಮರಿಗಳಲ್ಲಿ ಒಂದು ಮರಿ ದಪ್ಪ ಗುಂಡಾಗಿತ್ತು. ಅದಕ್ಕೆ ಎಲೆ ಸುಡಿ ಕಾಂತಕ್ಕ ಅಂತ ಹೆಸರಿಟ್ಟಿತ್ತು. ಇನ್ನೊಂದು ಮರಿ ದಿನ ಅಮ್ಮನನ್ನು ಪಿಳಿ ಎಂದು ನೋಡ್ತಾ ಇರ್ತದೆ. ಅದಕ್ಕೆ ಮಿನಿ ಸಣ್ಣಕ್ಕ ಅಂತ ಹೆಸರಿಟ್ಟಿತ್ತು. ಮತ್ತೊಂದು ಮರಿ ಇತ್ತಲ್ಲ, ಅದು ದಿನ ಮೂಲೆಯಲ್ಲಿ ಕುತ್ಕೊಳ್ಳುದು. ಅದಕ್ಕೆ ಮೂಲೆ ಸುಬ್ಬಮ್ಮ ಅಂತ ಹೆಸರಿಟ್ಟಿತ್ತು. ಇನ್ನು ಕೊನೆ ಮರಿ ಇತ್ತಲ್ಲ, ಅದು ದಿನ ಕೋಣೆಯಲ್ಲಿ ಕುತ್ಕೊಳ್ಳುದು, ಬರ್ಲಿಕ್ಕೆ ಇಲ್ಲ. ಅದಕ್ಕೆ ಕೋಣೆ ನಾಗಮ್ಮ ಅಂತ ಹೆಸರಿಟ್ಟಿತ್ತು. ಪ್ರತಿದಿನ ಅಮ್ಮ ಹಕ್ಕಿ ಕಾಡಿಗೆ ಹೋಗಿ ಆಹಾರವನ್ನು ತಂದು ಗೂಡಿನ ಮುಂದೆ ನಿಂತು ಮರಿಗಳನ್ನು ಹೆಸರು ಕರೆದು ಕೂಗ್ತಾ ಇತ್ತು. ಮಕ್ಕಳೇ, ನಾನು ನಿಮ್ಮ ಅಮ್ಮ ಬಂದಿದ್ದೇನೆ, ಬನ್ನಿ, ತಿಂಡಿ ತಂದಿದ್ದೇನೆ. ಎಲೆ ಸುಡಿ ಕಾಂತಕ್ಕ, ಮಿನಿ ಸಣ್ಣಕ್ಕ, ಮೂಲೆ ಸುಬ್ಬಮ್ಮ, ಕೋಣ ನಾಗಮ್ಮ, ಬನ್ನಿ ಅಪ್ಪ ಬನ್ನಿ ಎಂದು ಕರೆಯಿತು. ಗೂಡಿನಲ್ಲಿದ್ದ ಮರಿಗಳೆಲ್ಲ ಐಷ, ಅಮ್ಮ ಬಂದ, ಅಮ್ಮ ಬಂದು, ಅಮ್ಮ ಕೀ ಕೀ, ತಿಂಡಿ ತಂದ್ಲು ಅಮ್ಮ ಕೀ ಕೀ ಎಂದು ಗೂಡಿನಿಂದ ಓಡೋಡಿ ಬಂದು ಅಮ್ಮನ ಸುತ್ತ ನಿಲ್ಲುತ್ತಿದ್ದವು. ಅಮ್ಮ ಹಕ್ಕಿ ತಾನು ತಂದ ಆಹಾರವನ್ನು ಪ್ರತಿ ಮರಿಗಳ ಬಾಯಿಗೆ ಹಾಕಿ ತಿನ್ನಿಸುತ್ತಾ ಇತ್ತು. ಇದನ್ನೆಲ್ಲ ಮರದ ಬುಡದಲ್ಲಿ ನಿಂತಿದ್ದ ಹುಲಿರಾಯನು ನೋಡ್ತಾ ಇತ್ತು. ಹೇಗಾದರೂ ಮಾಡಿ ಈ 4 ಮರಿಗಳನ್ನು ತಿನ್ನಬೇಕೆಂದು ಯೋಚನೆ ಮಾಡಿತು. ಅಮ್ಮ ಹಕ್ಕಿ ಕಾಡಿಗೆ ಹಾರಿ ಹೋದ ಸಮಯವನ್ನು ನೋಡಿಕೊಂಡು ಅಲ್ಲಿಗೆ ಬಂದು, ಮಕ್ಕಳೇ, ನಾನು ನಿಮ್ಮ ಅಮ್ಮ ಬಂದಿದ್ದೇನೆ. ಅಯ್ಯೋ, ನನ್ನ ಸ್ವರ ಗೊರ, ಇದನ್ನು ಅಮ್ಮ ಹಕ್ಕಿಯಾಗಿ ಮಧುರ ಮಾಡಿಕೊಳ್ಳಬೇಕಾಗಿದೆ ಎಂದುಕೊಂಡು ತನ್ನ ದಪ್ಪನೆಯ ನಾಲಿಗೆಯನ್ನು ಬಂಡೆ ಕಲ್ಲಿಗೆ ಹಾಕಿ ಮುಚ್ಚಿತು. ಕಷಾಯ ಮಾಡಿ ಕುಡಿಯಿತು. ಈಗ ಪುನಃ ಮಧುರ ಸ್ವರದಿಂದ, ಮಕ್ಕಳೇ, ನಾನು ನಿಮ್ಮ ಅಮ್ಮ ಬಂದಿದ್ದೇನೆ, ಬನ್ನಿ, ತಿಂಡಿ ತಂದಿದ್ದೇನೆ ಎಂದು ಕರೆಯಿತು. ಕೂಡಿನಲ್ಲಿದ್ದ ಮರಿಗಳೆಲ್ಲ ಐಷ, ಅಮ್ಮ ಬಂದ್ಲ, ಅಮ್ಮ ಎಷ್ಟು ಬೇಗ ಬಂದಳು, ಅಮ್ಮ ಬಂದ್ಲು, ಅಮ್ಮ ತಿಂಡಿ ತಂದ್ಲು, ಅಮ್ಮ ಕೀ ಕೀ ಅಂತ ಕೂಡಿನಿಂದ ಓಡೋಡಿ ಬಂದದ್ದೇ ತರ ಆಯ ತಪ್ಪಿ ಮರದಿಂದ ಕೆಳಗೆ ಜಾರಿ ಹುಲಿಯ ಬಾಯೊಳಗೆ ಬಿದ್ದು ತಟ್ಟನೆ ಹುಲಿರಾಯನು 4 ಮರಿಗಳನ್ನು ಗುಳು ಎಂದು ನುಂಗಿದನು. ಸ್ವಲ್ಪ ಹೊತ್ತಿನ ನಂತರ ಅಮ್ಮ ಹಕ್ಕಿ ಕಾಡಿನಿಂದ ಹಾರಿ ಬಂದು ಗೂಡಿನ ಮುಂದೆ ನಿಂತು ಮರಿಗಳನ್ನು ಹೆಸರು ಕರೆದು ಕೂಗ್ತಾ ಇತ್ತು. ಗೂಡಿನಲ್ಲಿ ಯಾರೂ ಇಲ್ಲದನ್ನು ಕಂಡ ಗಾಬರಿಯಾದ ಅಮ್ಮ ಹಕ್ಕಿ, ಅಯ್ಯೋ, ನೀವು ಎಲ್ಲಿ ಹೋಗಿರಿ, ನೀವು ಇಲ್ಲದೆ ನಾನು ಬದುಕಲಾರೆ ಎಂದು ಬಿಕ್ಕಿ ಹತ್ತಿತು. ಅಲ್ಲೇ ಮರದ ಬುಡದಲ್ಲಿ ಗೊರ್ರಕ್ಕೆ ಹೊಡೆಯುತ್ತಿದ್ದ ಹುಲಿರಾಯರನ್ನು ಕಂಡು ಅಲ್ಲಿ ಹಾರಿ ಬಂದು, ಹುಲಿಯಣ್ಣ, ನನ್ನ 4 ಮರಿಗಳನ್ನು ಎಲ್ಲಿಯಾದರೂ ನೋಡಿರುವೆಯಾ ಎಂದು ಕೇಳಿತು. ಅದಕ್ಕೆ ಹುಲಿರಾಯ ಬಾಯಿ ಬಿಡಲಿಲ್ಲ. ತನಗೆ ಹಲ್ಲು ನೋವೆಂದು ಕೈ ಸನ್ನೆಯಲ್ಲಿಯೇ ಹೇಳಿತು. ಹುಲಿಯ ಬಾಯಿಯ ಸುತ್ತ ತನ್ನ ಮರಿಗಳ ರೋಮ ಅಂಟಿಕೊಂಡಿರುವುದನ್ನು ಕಂಡ ಅಮ್ಮ ಹಕ್ಕಿಗೆ ಇದುವೇ ನನ್ನ ಮರಿಗಳನ್ನು ತಿಂದಿರಬಹುದೆಂದು ಸಂಶಯ ಬಂತು. ಅದನ್ನು ತೋರ್ಪಡಿಸದೆ, ಹುಲಿಯಣ್ಣ, ನಿನಗೆ ಹಲ್ಲು ನೋವೇ, ಪಾಪ, ನಾನು ಹೋಗಿ ಔಷಧಿ ತರ್ತೇನೆ ಆಯ್ತಾ. ಹಾಗೆ ಹೋಗಿ ಸೀಮೆ ಎಣ್ಣೆಯಲ್ಲಿ ಆಗಿರುವ ಬಟ್ಟೆಯ ತುಂಡೊಂದನ್ನು ತಂದು ಹುಲಿಯ ಬಾಯಿಗೆ ಇಟ್ಟಿತು. ಹುಲಿರಾಯನ, ಆಹಾ, ಎಷ್ಟು ತಂಪು, ಖುಷಿ ಆಗ್ತದೆ ಎಂದು ಹೇಳಿತು. ಅದಕ್ಕೆ ಅಮ್ಮ ಹಕ್ಕಿ, ಖುಷಿ ಆಗ್ತದಾ, ಹಾಗಾದರೆ ಕಣ್ಣು ಮುಚ್ಚಿ ಮಲಗು ಅಂತ ಹೇಳಿ ಬೆಂಕಿ ಪೊಟ್ಟಣವನ್ನು ತಂದು ಕಡ್ಡಿಗೀರಿ ಬಟ್ಟೆಯ ತುಂಡಿಗೆ ಇಟ್ಟಿತು. ಒಮ್ಮೆ ದಗದಗನೆ ಎಂದು ಬೆಂಕಿ ಉರಿದಾಗ ಹೆದರಿದ ಹುಲಿಯು ಎಂದು ಮರಿಗಳನ್ನು ವಾಂತಿ ಮಾಡಿತು. ಎದರಿ ಓಡಿ ಹೋಯಿತು. ಅಮ್ಮ ಹಕ್ಕಿ ಕೀ ಕೀ ಎಂದು ಅಳುತ್ತಿದ್ದ ಮರಿಗಳನ್ನು ಎತ್ತಿಕೊಂಡು ಮುತ್ತಾಡಿ ಸ್ನಾನ ಮಾಡಿಸಿ ಪೌಡರ್ ಹಾಕಿ ಸುಖದಿಂದ ಇದ್ರು. ಈ ಕಥೆಯ ನೀತಿ ಏನೆಂದರೆ, ಸಂತಸದ ಕುಟುಂಬವನ್ನು ಒಡೆಯದಿರಿ, ವಂಚನೆ ಎಂದಿಗೂ ಒಳ್ಳೆಯದಲ್ಲ. ಧನ್ಯವಾದಗಳು.